ಈ ಮೋಕ್ಷ ಮಾರ್ಗವನ್ನು ನಾವು ಪಡ್ಕೋಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಅಡೆತಡೆಗಳೇನು, ನಮಗೆ ಬರ್ತಕ್ಕಂಥ ಸಮಸ್ಯೆಗಳೇನು, ಇದನ್ನ ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಸಹಾಯ ಮಾಡ್ತಿತ್ತು. ಇದು ಜ್ಯೋತಿಷ್ಯದ ಮೂಲ ಉದ್ದೇಶ. ಈ ಮೋಕ್ಷ ಮಾರ್ಗದಲ್ಲಿ ಬರ್ತಕ್ಕಂಥ ಮೊದಲನೇ ಅಡೆತಡೆ ಏನಪ್ಪಾ ಅಂದ್ರೆ, ಅದು ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ. ನಾವು ಯಾಕೆ ಹಿಂಗೆ ಆಡ್ತೀವಿ, ನಮ್ಗೆ ಯಾಕೆ ಕೋಪ ಬರುತ್ತೆ, ನಾವು ಯಾವ ರೀತಿ ಪ್ರೋಗ್ರಾಮ್ ಆಗಿದ್ದೀವಿ ಅನ್ನೋದು ಗೊತ್ತಿರಲ್ಲ. ಅದನ್ನು ನಾವು ಜ್ಯೋತಿಷ್ಯದ ಮೂಲಕ ತಿಳ್ಕೊಬೋದು. ಆಗ ನಾವು ನಮ್ಮ ಜೊತೆ ಹೋರಾಟ ಮಾಡೋದನ್ನ ನಿಲ್ಲಿಸ್ತೀವಿ. ನಮ್ಮ ಸುತ್ತಮುತ್ತ ಇರೋರು, ನಂತರ ಬರೋದು ಎರಡನೇದೇನೋ, ನಮ್ಮ ಸುತ್ತಮುತ್ತ ಇರ್ತಾರೆ, ಅವ್ರ ಜೊತೆ ಹೋರಾಟ ಮಾಡ್ತಿರ್ತೀವಿ. ಈ ಜ್ಯೋತಿಷ್ಯದ ಮೂಲಕ ನಮ್ಮ ಸುತ್ತಮುತ್ತ ಇರೋರು ಯಾವ ರೀತಿ ಇರ್ತಾರೆ ಅಂತ ತಿಳ್ಕೊಬೋದು. ಆಗ ನಾವು ಅವ್ರ ಜೊತೆ ಹೋರಾಟ ನಿಲ್ತೀವಿ. ನಂತರ ಮೂರನೇ ಬರೋದು ಆಸೆ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂತ ಹೋರಾಟ ಮಾಡ್ತಿರ್ತೀವಿ. ಹೇಗೆ ಈಡೇರಿಸ್ಕೋಬೇಕು ಅಂತ ಗೊತ್ತಾಗ್ತಿರಲ್ಲ, ಹೋರಾಟದಲ್ಲಿ ಇರ್ತೀವಿ. ನಮ್ಮ ಆಸೆ ಕನಸುಗಳನ್ನ ಹೇಗೆ ಈಡೇರಿಸ್ಕೋಬೇಕು ಅಂತ ನಮಗೆ ಮಾರ್ಗದರ್ಶನ ಕೊಡೋದು ಅದು ಜ್ಯೋತಿಷ್ಯ. ಅಂದ್ರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತನಿಗೆ ಅರ್ಥ ಮಾಡಿಸಿ, ಸುತ್ತ ಪರಿಸರವನ್ನ ಅರ್ಥ ಮಾಡಿಸಿ, ಆತನ ಆಸೆ ಗುರಿಗಳನ್ನ ಈಡೇರಿಸ್ಕೊಂಡು ಕ್ರಮವಾಗಿ ಹಂತವಾಗಿ ಮೋಕ್ಷದ ದಾರಿಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಇಲ್ಲ ಅಂದ್ರೆ ತುಂಬಾ ಟಫ್ ಇದೆ, ಇಲ್ಲ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಅರ್ಥ ಆಗಲ್ಲ, ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಹಾಗಾಗಿ ಜ್ಯೋತಿಷ್ಯ ಅನ್ನೋದು ಮೋಕ್ಷ ಸಾಧನೆಗೆ ಒಂದು ದಾರಿ. ಅದು ಜ್ಯೋತಿಷ್ಯದ ಮುಖ್ಯ ಗುರಿಯಾಗಿತ್ತು. ಕಾಲಾನಂತರದಲ್ಲಿ ಅದನ್ನು ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊಂಡ್ರು ಅಷ್ಟೇ. ಕೆಲವು ಸಲ ಏನಾಗುತ್ತೆ, ನಾವು ನಮ್ಮ ಸುತ್ತಮುತ್ತ ಇರೋರ ಜೊತೆಗೆ ನಮ್ಮದೇ ಆದ ಒಂದು ಬಾಂಧವ್ಯಗಳನ್ನ ಕಟ್ಕೊಂಡಿರ್ತೀವಿ. ನಾವು ಏರಿಳಿತಗಳಿಂದ ಪಾರಾದ್ವಿ ಅನ್ಕೊಳ್ಳಿ, ಆದರೆ ಅವ್ರಿಗೆ ಏರಿಳಿತ ಆಗ್ತಿರುತ್ತಲ್ಲ, ಆ ಏರಿಳಿತಗಳಲ್ಲಿ ನಾವು ಸಿಗಾಕೊಳ್ತೀವಿ. ಒಟ್ಟಾರೆಯಾಗಿ ಈ ಮಾಯೆಯನ್ನು ಅರಿಯೋದಕ್ಕೆ, ಏನೊಂದು ಮಾಯೆ ಇದೆಯಲ್ಲ, ಇಲ್ಯೂಷನ್, ಅದನ್ನು ಅರಿಯೋದಕ್ಕೆ ನಿಮಗೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ನೀವು ಮಾಯೆಯನ್ನು ಅರಿತಂಥ ಪಕ್ಷದಲ್ಲಿ, ಆ ಮಾಯೆಯಿಂದ ಈಚೆ ಬಂದಂಥ ಪಕ್ಷದಲ್ಲಿ ನೀವು ಮೋಕ್ಷವನ್ನು ಸಾಧಿಸ್ಬೋದು. ಈ ಮಾಯೆಯನ್ನು ಅರಿಯೋದಕ್ಕೆ ನಿಮಗೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ.